ನಾವು ತಿನ್ನೋ ಪ್ರತಿಯೊಂದು ಅಗಳಲ್ಲೂ ನಮ್ಮ ಹೆಸರು ಬರ್ದಿರುತ್ತಂತೆ. ಸತ್ಯವಾದ ಮಾತಲ್ವಾ? ಆದ್ರೆ ನಾವು ಅದಕ್ಕೆ ಗ್ರೇಟ್‌ಫುಲ್ ಆಗಿರ್ತೀವಾ? ತಿನ್ನೋಕೆ ಶುರು ಮಾಡಕ್ಕೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಅಂತ ಅನ್ನಪೂರ್ಣೇಶ್ವರನ ನೆನೆಸ್ಕೋತೀವಿ. ಹಾಗೇನೆ ಆ ಅನ್ನನ ನಮ್ಮವರೆಗೂ ತಲುಪಿಸಿರೋ ಎಷ್ಟೋ ಜನಕ್ಕೆ ನಾವು ಗ್ರೇಟ್‌ಫುಲ್ ಆಗಿರಲ್ಲ. ಬಟ್ ನಾವದಿರ್ಬೇಕು. ರೈತರಿಗೆ, ಪ್ರತಿಯೊಬ್ಬರಿಗೂ ಆ ಅನ್ನ ನಮ್ಮವರೆಗೂ ತಲುಪೋವಕ್ಕೆ, ಆ ಅಕ್ಕಿ ಬೇಯ್ದು ಅನ್ನ ಆಗಿ ನಾವು ತುತ್ತು ತಿನ್ನೋವರೆಗೂ ಯಾರ್ಯಾರು ಶ್ರಮ ಪಟ್ಟಿರ್ತಾರೋ ಅವ್ರಿಗೆಲ್ಲ ನಾವು ಥ್ಯಾಂಕ್ಫುಲ್ ಆಗಿರಬೇಕು, ಗ್ರೇಟ್‌ಫುಲ್ ಆಗಿರಬೇಕು. ಒಂದು ಸಣ್ಣ ಧನ್ಯವಾದ ಅವ್ರಿಗೆ ನಾವು ಒಂದು ತುತ್ತು ತಿನ್ನೋಕೆ ಮುಂಚೆ ಅರ್ಪಿಸಿದ್ರೆ ನಮ್ಮ ಮನಸ್ಸಿಗೂ ಸಂತೋಷ, ಅವರಿಗೂ ಸಂತೋಷ. ಯಾವ ರೀತಿ ಸಂತೋಷ? ನಾವು ಅವ್ರನ್ನ ಹರಸ್ದಂಗೆ ಅಥವಾ ವಿಶ್ ಮಾಡ್ದಂಗೆ ಆಗುತ್ತೆ. ಸೊ ನಾವು ಆ ಗ್ರೇಟ್‌ಫುಲ್‌ನೆಸ್‌ನ ಇಟ್ಕೊಳ್ಳೋಣ. ನಾವು ಆ ಥಾಟ್‌ಫುಲ್‌ನೆಸ್‌ನ ಇಟ್ಕೊಳ್ಳೋಣ. ಯಾವಾಗಲೂ ಅನ್ನದಾತ ಸುಖೀ ಭವ ಅಂತ ಹೇಳೋಣ. ಧನ್ಯವಾದ.